Hey guys, welcome back to my new vlog. ಸೊ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ತಮಿಳ್ನಾಡಲ್ಲಿ. ಸೊ ಇವಾಗ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂತಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಒಂದು ಡ್ಯಾಮ್ಗೆ ಹೋಗಬೇಕು. ಸೊ ಆ ಡ್ಯಾಮ್ ವಿಡಿಯೋ ತೋರಿಸ್ತೀನಿ. ಸದ್ಯಕ್ಕೆ ಓಕೆ, ವಾಟರ್ ಫಾಲ್ಸ್. ಹಾಂ, ತಮಿಳ್ನಾಡು ಇದು ಬರುತ್ತೆ. ಹಾಂ ಹೌದು, ಮಾತಾಡೋ ಇನ್ನ. ಓಕೆ, ಸೊ ನಾವೆಲ್ಲರೂ ಬ್ರೇಕ್. ಹಾಂ, ಬೋಟಿಂಗ್ ನಮ್ಮಮ್ಮ ಏನು ಮಾಡ್ತಾರೋ, ನಮ್ಮಮ್ಮ ಜೀನ್ಸ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಆಗಲೇ. ಅಲ್ಲಿ ಇನ್ನೂ ಬಂದಿದೆ. ಸೊ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಆದಮೇಲೆ ವಿ ಶುಡ್ ಸಿ. ಆ್ಯಂಡ್ ಕೇರಳಲ್ಲಿ ನಾವು ಒಂದು ಕೆಫೆ ಎಕ್ಸ್ಪ್ಲೋರ್ ಮಾಡಿದ್ವಿ. ಬಿಕಾಸ್ ಅಲ್ಲಿ ಪ್ಯಾರಾಶೂಟ್ ಆಯಿಲ್ ನಮ್ಗೆ ಅಷ್ಟು ಸೆಟ್ ಆಗಲ್ಲ ಅಂತ ಇಲ್ಲಿ ಫಸ್ಟ್ ರೆಸ್ಟೋರೆಂಟ್ ಫಸ್ಟ್ ಹೋಟೆಲ್ ನಾವು ಟೇಸ್ಟ್ ಮಾಡ್ತಾ ಇರ್ತೀವಿ ಇವಾಗ. ಸೊ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ತೇವೆ. ಇಲ್ಲಿ ನಾವು ಮಸಾಲೆ ದೋಸೆ, ಪೂರಿ ಎಲ್ಲ ಆರ್ಡರ್ ಮಾಡಿದ್ವಿ. ಪೂರಿ ಹೆಂಗಿದೆ ಪೋಸ್ಟು ಟೇಸ್ಟ್? ದೋಸೆ ಟೇಸ್ಟ್ ಅಲ್ಲಿ ನಮ್ಮ ಅಕ್ಕ ಏನೂ ತಿಂದಿಲ್ಲ. ನನಗೂ ಆ್ಯಕ್ಚುಲಿ ಇಷ್ಟ ಆಗಿಲ್ಲ ಬಿಕಾಸ್ ದೋಸೆ ಸ್ವಲ್ಪ ಹುಳಿ ಇದೆ. ಅಜ್ಜಿ ಹೆಂಗಿದೆ ಟೇಸ್ಟು? ಚೆನ್ನಾಗಿದೆ. ನಮ್ಮ ಅಜ್ಜಿ ಚೆನ್ನಾಗಿದೆ ಅನ್ನೋದ್ಬಿಟ್ಟು ಬೇರೆ ಏನು ಹೇಳ್ತಾರೆ ಅಲ್ವಾ? ನೀನೇ ಚೆನ್ನಾಗಿಲ್ಲ ಅಂತ. ದೋಸೆ ಸ್ವಲ್ಪ ಹುಳಿ ಇದೆ, ಹಂಗೂ ನಮ್ಮಮ್ಮ ತಿಂತಾರೆ. ಅವರು ಕನ್ನಡ ಬರಲ್ಲ, ಅದಕ್ಕೆ ನಾನು ಚೆನ್ನಾಗಿ ಮಾತಾಡ್ತಾರೆ ಅಲ್ವಾ ಗೈಸ್? ಸೊ ಗೈಸ್, ಇವಾಗ ನಾವು ಟಿಕೆಟ್ಸ್ ತೊಗೊಂಡಿದ್ವಿ. ಒಗೇನಿಕಲ್ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ವಿ. ಸೊ ಇದು ಬೇಸಿಕ್ಲಿ ಬೋಟಿಂಗ್. ಸೊ ನಾವೀಗ 3 or 4 ಒಂದು ಬೋಟಲ್ಲಿ, ಅದು ತೆಪ್ಪ ಅಂತ ಅಂತಾರೋ ಏನಂತಾರೋ, ಲೈಕ್ ಆ ಥರ. ಇನ್ನೂ ಒಂದು ಕಡೆ ನಾವು ಬೋಟಿಂಗ್ ಮಾಡಿದ್ವಲ್ಲ, ಆ ಥರ ಇದೆಯಾ ಅದು ಬೇರೆ ಥರ ಇದೆಯಾ ಅಂತ ಗೊತ್ತಿಲ್ಲ. ಬಟ್ ನೋಡಬೇಕು. 3 ಅಂದರೆ ನಾನು, ಥ್ರಿಲು ಆ್ಯಂಡ್ ನಮ್ಮ ಅಕ್ಕ ಹೋಗೋಣ ಅಂತ ಅಂದ್ಕೊಂಡ್ವಿ. ಒಂದು ಅಡಲ್ಟ್ ಇಡಬೇಕು. ಸೊ ಥ್ರಿಲ್ಲುನ ಅಣ್ಣ ಮಾಡ್ಕೊಂಬಿಟ್ಟಿದ್ದೀವಿ ನಾವು. ಸೊ ಕಂಪ್ಲೀಟ್ ಫನ್ನಿ ನಡೀತಾ ಇದೆ. ಯು ಕ್ಯಾನ್ ಸಿ ಕೇರಳ ಎಷ್ಟು ಕೂಲಾಗಿತ್ತು, ಬಟ್ ಹಿಯರ್ ತಮಿಳ್ನಾಡು ತುಂಬ ಹಾಟ್ ಇದೆ, ಸಿಕ್ಕಾಪಟ್ಟೆ ಬಿಸಿಲು. ಫೈನಲಿ ಎಲ್ಲ ಸೆಟ್ ಆಗಿದೆ. ನೀವು ನಾಯ್ಸ್ ಕೇಳಿಸ್ಕೊಳ್ತಾ ಇರ್ಬೋದು ವಾಟರ್ ಫಾಲ್ಸ್ದು. ನಿಜ ಚೆನ್ನಾಗಿದೆ. ಲೈಕ್ ಫಸ್ಟು ಎಂಟ್ರೆನ್ಸಲ್ಲಿ ಸ್ವಲ್ಪ ಕ್ಲಮ್ಸಿ ಫೀಲ್ ಆಯಿತು ಅಷ್ಟೇ. ಬಟ್ ಇಲ್ಲಿಗೆ ಬಂದಮೇಲೆ ಇಲ್ಲಿ ಚೆನ್ನಾಗಿದೆ. ಅಂದರೆ ಲೈಕ್ ಇಲ್ಲಿನ ರಾಕ್ ನೋಡಿ, ಆ್ಯಂಡ್ ಆ ವಾಟರ್ ಫಾಲ್ಸ್ ಎಲ್ಲ ಕಂಪ್ಲೀಟ್ ರಾಕ್ ಇದೆ. ಇಲ್ಲಿ ಏನಂದರೆ ಜಾಸ್ತಿ ವಾಟರ್ಗಿಂತ ನಮಗೆ ರಾಕೇ ಕಾಣಿಸುತ್ತೆ. ಬಟ್ ಇನ್ನು ಮುಂದೆ ಹೋದರೆ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಬೋಟ್ ಅಲ್ಲ, ಇದನ್ನು ತೆಪ್ಪ ಅಂತ ಕರೀತಾರೆ. ಲೈಕ್ ಒಂದು ತೆಪ್ಪದಲ್ಲಿ 3 to 4 ಮೆಂಬರ್ಸ್ ಕುತ್ಕೊಳ್ಬೋದು ಅಂತ. ನಾವು ಇಷ್ಟು ಜನ ಇರೋದಕ್ಕೆ ನಾವು 3 ತೆಪ್ಪನ ತೊಗೊಂಡು ಬಂದಿರೋದು. ಸೊ ಆ್ಯಕ್ಚುಲಿ ಚೆನ್ನಾಗಿದೆ ಪ್ಲೇಸ್. ಬಟ್ ತಮಿಳ್ನಾಡು ಈಗ ತುಂಬ ಬಿಸಿಲಿರೋದ್ರಿಂದ ಅದು ಏನಂತ ತುಂಬ ಟಯರಿಂಗ್ ಫೀಲ್ ಆಗುತ್ತೆ ಅಷ್ಟೇ. ಹೆಂಗಿದೆ ಫೀಲ್? ಹಾಂ, ಸೂಪರ್. ದೊಡ್ಡಮ್ಮ ಹೆಂಗಿದೆ? ಬಿಸಿಲು. ಎಸ್, ತುಂಬ ಬಿಸಿಲು ಗೈಸ್, ನಿಜ. ನೋಡಿ, ಕ್ಲೆನ್ಲಿನೆಸ್ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈ ಕಲ್ಲೇನ ಮುಟ್ಬಿಟ್ರೆ ಈ ಕಲ್ಲ ಮೇಲೆ ಒಂದು ಆಮ್ಲೆಟ್ ಹಾಕ್ಕೊಂಡು ತಿನ್ಬೋದು, ಅಷ್ಟು ಬಿಸಿಲಿದೆ ಮಾತ್ರ. ಟ್ಯಾನ್ ಆಗಿಬಿಡ್ತೀವಿ, ನಿಜ. ಕಂಪ್ಲೀಟ್ ಟ್ಯಾನ್ ಆಗಿ ಕರಿ ಬಡ್ಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ ಅನಿಸ್ತದೆ. ಇವಾಗ ನಾವು ಇಲ್ಲಿ ಟಾಪ್ ರೀಚ್ ಆಗಿದ್ದೀವಿ. ಲೈಕ್ ನೋಡಿ ವ್ಯೂ ಹೆಂಗಿದೆ. ವ್ಯೂ ಹತ್ರ ಸಖತ್ತಾಗಿದೆ. ಬಟ್ ದ ಥಿಂಗ್ ಇಸ್, ನಾವು ಟಿಕೆಟ್ಸ್ ತೊಗೊಳ್ಳೋವಾಗ ವಾಟರಲ್ಲಿ ನೆನಿಬೋದು ಅಂತ ಅಂದರೆ ಸಪ್ರೇಟ್, ನೆನಿಬಾರ್ದು ಅಂತ ಅಂದರೆ ಸಪ್ರೇಟ್ ಅಂತ ಇತ್ತು. ನನಗೆ ಇಷ್ಟ ಆಗಲಿಲ್ಲ ನೆನೆಯೋದಕ್ಕೆ, ಬಿಕಾಸ್ ಈಗ ತಾನೇ ಫ್ರೆಶ್ ಅಪ್ ಆಗಿ ಬಂದಿದ್ವಿ. ಸೊ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಇನ್ ಕೇಸ್ ಸ್ಟಾಪ್ ಆಗಿದೆ ಅಂದರೆ ನಾವು ಇನ್ನೂ ಕೆಳಗೆ ಹೋಗಿ ಅಂದರೆ ಇನ್ನೂ ಒಂದು ತೆಪ್ಪ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ಅದರ್ ಬಂದು ತೊಗೊಂಡು ನಾವು ಅಲ್ಲೆಲ್ಲ ಹೋದಾಗ ಅಲ್ಲಿನ ವಾಟರ್ ಫಾಲ್ಸ್ ಎಲ್ಲ ನಮ್ಮ ಮೇಲೆ ಕ್ರಾಸ್ ಆಗುತ್ತೆ. ಅಂದರೆ ಲೈಕ್ ಇವಾಗ ನೋಡಿ, ದೇರ್ ಆರ್ ಸಮ್ ಪೀಪಲ್ ಅಲ್ವಾ ಅಲ್ಲಿ. ಸೊ ಅವ್ರ ಥರ ನಾವು ಕ್ರಾಸ್ ಮಾಡಿ ವಿ ಕ್ಯಾನ್ ಗೋ ಆ್ಯಂಡ್ ಎಂಜಾಯ್. ಅದೇ ನಾನೇ ಬೇಡ ಅಂತ ಸುಮ್ಮನೆ ಆಗಿದ್ದೀನಿ. ಆ್ಯಂಡ್ ಇಲ್ಲಿ ಆ್ಯಸ್ ಯೂಶ್ವಲ್ ಗ್ರೀನರಿ ಇಸ್ ಹೆವೆನ್ ಅಲ್ವಾ. ಗ್ರೀನರಿ ನೋಡಿ ಅಲ್ಲಿನ ಬಸ್ ಸ್ಟಾಪ್ ನೋಡಿ ಬ್ಯಾಂಗ್ಳೂರಲ್ಲಿ. ಈ ಗ್ರೀನರಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ನಾವು ಬೋಟಿಂಗಲ್ಲಿದ್ದೀವಿ. ಸೊ ಇದು ತೆಪ್ಪ ಥರ ನಾನು ಆಲ್ರೆಡಿ ಹೇಳ್ದಾಗೆ. ಸೊ ಇಲ್ಲಿ ಅಕ್ಕ, ಈ ಅಂಕಲ್, ನನ್ನ ತಮ್ಮ ಇದ್ದಾರೆ. ಅಲ್ಲಿ ನಮ್ಮ ಅಜ್ಜಿ ಎಲ್ಲ ಇದ್ದಾರೆ. ಇನ್ನೂ ಒಂದು ಬೋಟಲ್ಲಿ ನಮ್ಮ ಮಮ್ಮಿ ಹೋಗಿದ್ದಾರೆ. ನಮ್ಮ ಮಮ್ಮಿ ವಾಟರಲ್ಲಿ ನೆನೆಯೋಕೆ ಓಕೆ ಅಂತಂದರು. ಸೊ ಅವರೆಲ್ಲ ಒಂದು ಕಡೆ ಹೋಗಿದ್ದಾರೆ. ನಮ್ಗೆ ಇಷ್ಟ ಆಗಿಲ್ಲ. ಸೊ ನಾವಿಲ್ಲಿದ್ದೀವಿ.
ಈ ಬಿಸಿಲಿಗೆ ಯಾಕಾದರೂ ಬಂದವು ಅನಿಸ್ತಾ ಇದೆ. ಬಟ್ ವಾಟರ್ ಅಷ್ಟು ಕ್ಲೀನ್ ಇಲ್ಲ ಆ್ಯಕ್ಚುಲಿ. ಗೈಸ್ ನೋಡಿ, ಇವರೆಲ್ಲ ಆಲ್ರೆಡಿ ನೆನ್ಸ್ಕೊತಾ ಇದ್ದಾರೆ. ತೆಗೆದ ವಾಟರ್ನೇ ಮುಖಕ್ಕೆ ಹಾಕೊಂತವ್ರೆ. ನೋಡಿ ಎಷ್ಟು ವಾಟರ್ ಇದೆ. ನಾವು ನೆನೆಯೋದು ಬೇಡ ಅಂತ ಅಂದಿದ್ವಿ, ಆದರೂ ಎಷ್ಟು ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ವಿ ಆರ್ ನಾಟ್ ಲೈಕಿಂಗ್ ದಿಸ್ ವಾಟರ್ ಆ್ಯಕ್ಚುಲಿ. ಅಲ್ಲಿ ನಮ್ಮ ಹಾಯ್ ವಾಟರ್ ಅಲ್ಲಿ ಅಲ್ಲಿ ನಮ್ಮ ಅಜ್ಜಿ ದೊಡ್ಡಮ್ಮ ಎಲ್ಲ ಪಾಪ ಫುಲ್ ಟೆನ್ಷನ್ ಆಗ್ಬಿಟ್ಟಿದ್ದಾರೆ. ಎಲ್ಲಿ ನೆನ್ಸು ಬಿಡ್ತಾರೋ ಅಂತಾನೆ ಅವ್ರಿಗೆ ಟೆನ್ಷನ್. ಇಲ್ಲೊಂದು ಲವ್ಲಿ ಲೇಡಿ ತೋರಿಸ್ತೀನಿ. ಹಲೋ ಮೈ ಲವ್ಲಿ ಲೇಡಿ, ಹೂ ಆರ್ ಯು? ದೊಡ್ಡಮ್ಮ ತಿರುಗಿ ಸ್ವಲ್ಪ. ವಾಟರ್ ಹಾಕ್ಬೇಡ ದೊಡ್ಡಮ್ಮ. ವಾವ್, ಸೋ ಬ್ಯೂಟಿಫುಲ್. ನಮ್ಮ ಅಜ್ಜಿ ನೋಡಿ ಏನ್ ಚಿಲ್ ಮಾಡ್ತಾ ಇದ್ದಾರೆ. ಈ ವಾಟರಲ್ಲಿ ಚಿಲ್ ಮಾಡ್ತಾ ಇದ್ದಾರೆ. ಅಲ್ಲಂತೂ ಅವರೆಲ್ಲ ವಾಟರಲ್ಲಿ ನೆಂದೋಗ್ಬಿಟ್ಟಿದ್ದಾರೆ ಮಾತ್ರ. ಬಟ್ ಈ ಸ್ಟೋನ್ಸ್ ರಾಕ್ ಎಲ್ಲ ಚೆನ್ನಾಗಿದೆ ಅಷ್ಟೇ. ವಾಟರ್ ಸ್ವಲ್ಪ ಫುಲ್ಲು ಬ್ಲೂಯಿಶ್ ಆಗಿದ್ದಿದ್ರೆ ಇನ್ನೂ ಸಖತ್ತಾಗಿರ್ತಾ ಇತ್ತು. ಬಟ್ ಎಕ್ಸ್ಪೀರಿಯನ್ಸ್, ಲುಕ್ ಎಟ್ ದಟ್ ವ್ಯೂ, ಎಷ್ಟು ಸಖತ್ತಾಗಿದೆ. ಫೈನಲಿ ದಿ ಎಂಡ್ ಪಾಯಿಂಟಿಗೆ ರೀಚ್ ಆಗಿದ್ದೀವಿ. ಸೊ ಇದು ಕರ್ನಾಟಕ ಬಾರ್ಡರ್ ಪಾಯಿಂಟ್ ಅಂತೆ, ದಿಸ್ ಒನ್. ಸೊ ಇದೇನಿದೆ, ಇಲ್ಲಿಂದ ಅಲ್ಲಿ ಯೆಲ್ಲೋ ಕಲರ್ ಜಾಕೆಟ್ ಹಾಕೊಂಡು ಹೋಗ್ತಾ ಇದ್ದಾರೆ ಅವರೆಲ್ಲ. ಇನ್ನೂ ಒಂದು ಬೋಟಿಂಗ್ ತಗೊಂಡು ಆಮೇಲೆ ಕರ್ನಾಟಕ ಬೋಟ್ ರೈಡ್ ಸಮಥಿಂಗ್ ಏನೋ ಮಾಡ್ಬೋದಂತೆ. ಮಲೆ ಮಹದೇಶ್ವರ ಬೆಟ್ಟಕ್ಕೆ ಡೈರೆಕ್ಟ್ ಹೋಗ್ಬೋದು. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಸ್ಯಾಂಡ್ ಇದೆ, ಸಿಕ್ಕಾಪಟ್ಟೆ ಮರಳಿದೆ. ಆ್ಯಂಡ್ ಈ ವ್ಯೂ ಆ್ಯಕ್ಚುಲಿ ಚೆನ್ನಾಗಿದೆ. ನಾನು ಇದೇ ಥರ ವ್ಯೂ ಅಲ್ಲಿ ಗೈಸ್, ನಾನು ಗೋವಿಂದನ ಫೇಸ್ನ ನೋಡಬೇಕು ಅಂತ ನನಗೊಂದು ಆಸೆ ಇದೆ. ಅದು ತಿರುಪತಿಗೆ ಯಾವಾಗ ಹೋಗಿದ್ದಾಗ ಅವಾಗ ಅದನ್ನು ಟ್ರೈ ಮಾಡಬೇಕು ಅಂತ. ದೆನ್ ಅಷ್ಟೇ, ಈ ಬಿಸಿಲಲ್ಲಿ ಯಾವಾಗ ಸ್ಟಾಪ್, ಯಾವಾಗ ಹೋಗ್ತೇವೋ ತಿರ್ಗಾ ಅಂತ ಅನ್ಸ್ಬಿಡುತ್ತೆ. ಫುಲ್ ಟಯರಿಂಗ್. ನನ್ನ ತಮ್ಮ ನೋಡಿ, ಅವನು ಒಂದು ಪೊಸಿಷನ್ನು ಏನು ಫುಲ್ಲು ಕ್ಲಾಸಿಯಾಗಿ ವಾಟರ್ ಇರುತ್ತೆ ಅಂತ ಶಾರ್ಟ್ಸ್ ಹಾಕೊಂಡು ಬಂದ. ಇಲ್ಲಿ ಪಾಪ ಫುಲ್ಲು ಟ್ಯಾನ್ ಆಗ್ತಾ ಇದ್ದಾನೆ. ಹೆಂಗಿದೆಲ್ಲ ಎಕ್ಸ್ಪೀರಿಯನ್ಸ್? ನೋ ವರ್ಡ್ಸ್. ಅಕ್ಕ ಎಕ್ಸ್ಪೀರಿಯನ್ಸ್? ಅಂಕಲ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಂತೆ ಗೈಸ್. ಸೊ ಇವಾಗ ಮುಗೀತು, ನೋಡ್ಬೇಕು ಅವರೆಲ್ಲ. ನಮ್ಮಮ್ಮ ಅವರಂತೂ ಲಿಟ್ರಲಿ ನೋಡಬೇಕು, ವಾಟ್ರಲ್ಲಿ ಮುಳುಗ್ಬಿಟ್ಟಿದ್ದಾರೆ ಅವರು, ಆ ಥರ ಇದ್ದಾರೆ. ಡನ್. ನಾನು ಹೇಳೋದೇನು ಅಂದರೆ, ಒಗ್ಯಾನಿಕಲ್ ಇಸ್ ನಾಟ್ ಎಟ್ ಆಲ್ ರೆಕಮೆಂಡೆಡ್. ಬಿಕಾಸ್ ನಮಗೆ ಯಾವಾಗ ವಾಪಸ್ ಬರ್ತೀನೋ ಅಂತ ಅನಿಸ್ಬಿಟ್ಟು, ಅಷ್ಟು ಟಯರ್ಡ್ ಆಗಿತ್ತು. ಆ್ಯಂಡ್ ನಮ್ಮ ಇಡೀ ಟ್ರಿಪ್ಪಲ್ಲಿ ಇದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂದರೆ ಇದೇನೆ. ಬಿಕಾಸ್ ವಾಟರ್ ಕ್ಲೀನಾಗಿಲ್ಲ, ಬಿಸಿಲು ಎಷ್ಟು ಕ್ಲಮ್ಸಿ ಅಂದರೆ ಇಟ್ಸ್ ಯಕ್. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಒಗ್ಯಾನಿಕಲ್ಗೆ ಬರೋಕ್ಕೆ ರೈಟ್ ನಾವು ದಯವಿಟ್ಟು ಹೋಗಬೇಡಿ ಪ್ಲೀಸ್. ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹೋಮ್. ಸೊ ಇವಾಗ 8:30 ಕರೆಕ್ಟಾಗಿ ಮನೆಗೆ ರೀಚ್ ಆಗಿರೋದಕ್ಕೆ. ಜಸ್ಟ್ 150 ಕಿಲೋಮೀಟರ್ಸ್ ಇತ್ತು ಆ ಒಡೆನಿಕಲ್ ವಾಟರ್ಫಾಲ್ಸಿಂದ ಇಲ್ಲಿವರೆಗೂ. ಬಟ್ ಆಲ್ಮೋಸ್ಟ್ 9 hours ತೊಗೊಂಡಿದೆ ಜರ್ನಿ. 9 ಅಲ್ಲ, 8 hours, 8.5 hours ಜರ್ನಿ ಆಗಿದೆ. ತುಂಬ ಟ್ರಾಫಿಕ್ ಇತ್ತು, ತುಂಬ ಸುಸ್ತಾಗ್ಬಿಟ್ಟಿದೆ. ಸೊ ಇವಾಗ ಏನಿಲ್ಲ, ಮನೆಗೆ ಹೋಗಿ ಮಲ್ಕೊಳ್ಬೇಕು. ಸದ್ಯಕ್ಕೇ ಅಜ್ಜಿ ಮನೇಲಿ ಎಲ್ಲ ತೊಗೊಂಡು ಇಳಿಸಿದ್ದೀವಿ. ಫುಲ್ ನಿದ್ದೆ ಬೇರೆ, ಮಳೆ ಬರ್ತಾ ಇದೆ, ಚಳಿ ಆಗ್ತಾ ಇತ್ತು. ಆ್ಯಂಡ್ ಈಗ ಫೈನಲಿ ಮನೆಗೆ ಬಂದಿದ್ದೀವಿ. ಸೊ ಇಟ್ಸ್ ಡನ್. ನಾಳೆಗಳೆಲ್ಲ ನಾನೇ